ಇಲ್ಲ, ಅದು ಅವತ್ತು ನನಗೆ ಮಾಹಿತಿ ಗೊತ್ತಾದ ತಕ್ಷಣ ಮಾನ್ಯ SP ಅವರಿಗೆ DC ಅವರಿಗೆ ನಾನು ಕೂಡ ಮಾಹಿತಿಯನ್ನು ತೊಗೊಳಕ್ಕೆ ಹೋದೆ. ಯಾಕೆಂದರೆ ಮತ್ತು ಬೇರೆ ಬೇರೆ ರೀತಿ ಅದು ಭಾವನೆಗಳು ಬರಬಾರ್ದು ಅಂಥೇಳಿ ಎಲ್ಲ ಆದಮೇಲೆ ಅದು ಹಿಂಗೆ ಆಗಬಾರ್ದಾಗಿತ್ತು, ಏನೋ ಆಗೋಯ್ತು. ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾರನೇ ದಿವಸ ಹೋಗಿ ನಾನು ಮಾತಾಡಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ಅದು ಫಾರ್ಮಾಲಿಟೀಸ್ ಇರ್ಬೋದು, ಆದರೆ ಇಂಥ ಘಟನೆಗಳು ಆಗಬಾರ್ದು. ಅದನ್ನು ಆ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲರ ಜವಾಬ್ದಾರಿನೂ ಆಗುತ್ತೆ, ಪೋಷಕರಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು. ಆಮೇಲೆ ಸ್ಕೂಲ್ ಪ್ರಿಮಿಸಸ್ ಹೊರಗಡೆ ಕೆಲಸಕ್ಕೆ ನಮಗೆ ಗೊತ್ತಾಗೋದಿಲ್ಲ, ರಾತ್ರಿ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ಆಗುತ್ತೆ. ಬಟ್ ಎಲ್ಲರೂ ಕೂಡ ಅದನ್ನು ತಾವೆಲ್ಲ ನೋಡಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮೊನ್ನೆ ನೈಟು ಯಾವತ್ತು ಘೋಷಣೆ ಮಾಡಿದ್ರು ಅವತ್ತೇ ಮಾರನೇ ದಿವಸ ಎಲ್ಲ ಚೆಕ್ಕೆಲ್ಲ ರೆಡಿ ಮಾಡಿಸಿದೆ. ನಿನ್ನೆ ಬೆಳಗ್ಗೆ ಕೊಡೋಣ ಅಂದ್ಕೊಂಡೆ, ಇಲ್ಲ ಮಧು ನಾನು ಬಂದುಬಿಡ್ತೀನಿ, ಎಲ್ಲ ಒಟ್ಟಿಗೆ ಹೋಗೋಣ, ನೀವು ಇರ್ತಿರಲ್ಲ ಅಂತ ಕೇಳಿದೆ. ಇಲ್ಲ ನಾನೇ ಕೊಡ್ತೀನಿ, ಕರೆಸ್ಬಿಡು ಅಲ್ಲಿಗೆ, ಪರವಾಗಿಲ್ಲ ಅಂತ. ನಾನು ಇನ್ನೊಂದು ದಿವಸ ಒಂದು ವಾರ ಆದಮೇಲೆ ನಮ್ಮ ಮುಖಂಡರೆಲ್ಲ, ನಮ್ಮ ಅಧ್ಯಕ್ಷರು ಸ್ವಲ್ಪ ಅವರು ಸಹಾಯ ಮಾಡಬೇಕು ಅಂತ ಹೇಳಿ ಕೆಲವರೆಲ್ಲ ಮುಂದೆ ಬಂದಿದ್ದಾರೆ. ನಾವು ಕೂಡ ಹೋಗಿ ಅದನ್ನ ಸಹಾಯ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು ಸಾವಿಗೆ ನೀವು ಪರಿಹಾರದ ಲೆಕ್ಕ ಹೋಗ್ಬಿಟ್ರೆ ತಪ್ಪಾಗ್ತದೆ. ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೇನು ಸಹಕಾರ ಬೇಕು, ಅವರು ಅಕ್ಕ ಇಲ್ಲೇ ಸಹ್ಯಾದ್ರಿ ಕಾಲೇಜಲ್ಲೂ ಕೂಡ ಓದ್ತಾ ಇದ್ದಾಳೆ, ಫಸ್ಟ್ ಇಯರ್ PUC. ಅವರು ಟ್ರ್ಯಾಕ್ಟ್ರ್ ಓಡಿಸ್ತಾನೆ, ಅವ್ರ ತಂದೆಯವರು. ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಇರ್ತೀವಿ ನಿಮ್ಮ ಜೊತೆಗೆ, ಏನಾದರೂ ಕೆಲಸಗಳಿದ್ದೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ. ಅದೇ ಅವ್ರ ತಾಯಿ ಆ ಕಡೆ ಕರೆದು ನನಗೆ ಹೇಳಿದರು, ಅವಳಿಗೆ ಸ್ವಲ್ಪ ಮುಂದೆ ಏನಾದ್ರು ಸಹಾಯ ಮಾಡಿ ಸರ್, ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ಹೇಳಿ ಆಯ್ತಪ್ಪ ಅಂತ ಹೇಳಿ. ಇಲ್ಲ ಹಂಗಲ್ಲ, ಅದು ಅದೆಲ್ಲ ಏನು ನಾನು ಹೇಳಿದ್ದಲ್ಲ, ಅವರಿಗೆ ಜೀವನಕ್ಕೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವ್ರೇನು ಓದ್ಕೊಂಡಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು, ಅದು ಮಾಡೋಣ. ಇವತ್ತೇನು ನಮ್ಮ ಕರ್ತವ್ಯ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಬರೋದ್ರಿಂದ ನಾವು ಮಾಡಿದ್ವಿ. ಒಂದು ವಾರ ಆದಮೇಲೆ ನಮ್ಮ ಅಧ್ಯಕ್ಷರು ಏನು ಯಾವಾಗ ಹೇಳ್ತಾರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ನಾವೆಲ್ಲ ಸೇರಿಸಿ ಏನಾದ್ರು ಸಹಾಯ ಮಾಡೋಣ ಅಂತ ಹೇಳಿದ್ದಾರೆ. ಇದು ಇಲ್ಲ, ಅಲ್ಲಿ ಮಾಡಿದ್ದಾರೆ, ಅದನ್ನ ಹೆಡ್ ಮಾಸ್ಟರ್ ಇಲ್ಲ ಸಿ ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ತಪ್ಪು ನೀವು ಕೇಳೋದು ನಿಲ್ಲಿಸ್ಬೇಕಾಗತ್ತೆ. ಹೇಳ್ತೀನಿ ಕೇಳಿ. ಟೀಚರ್ಸ್ ಹೇಳಿರ್ತಾರೆ, ಕೆಲವು ಸತಿ ಪೋಷಕರು ಜವಾಬ್ದಾರಿ ತಗೊಳ್ಳಲ್ಲ, ನಿಮಗೆ ಗೊತ್ತಿಲ್ಲ. ನಿನ್ನೆ ಶಿಕ್ಷಕರ ದಿನಾಚರಣೆ ನಾನೇ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಏನು ಮಾಡ್ತಾರೆ, ಕೇರ್ಲೆಸ್ ಆಗಿರ್ತಾರೆ ಕೆಲವು ಸತಿ. ನಾನು ಆ ಥರ ಬೇಜವಾಬ್ದಾರಿ ಅಂತ ನಾನು ಹೇಳಲ್ಲ, ಆದರೆ ಅದು ಸ್ವಲ್ಪ ನಾವು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಅದು ಸ್ವಾಭಾವಿಕವಾಗಿ ನನ್ನ ಮಗನೇ ದಿನ ಹೋಗ್ತಾ ಇರ್ತಾನೆ, ದಿನ ಯಾರೂ ಚೆಕ್ ಮಾಡೋದಿಲ್ಲ, ಒಂದೇ ಸತಿ ಇಂಥ ಘಟನೆಗಳಾಗ್ಬಿಡ್ತವೆ. ಆದರೆ ಎಷ್ಟೇ ಆಗಲಿ, ಶಿವಮೊಗ್ಗ ಎಲ್ಲ ಭಾಳ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಕೆಲವು ವಿಚಾರಗಳ ಬೇರೆ ಬೇರೆ ರೀತಿ ಹೋಗ್ತವೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರು ಪಕ್ಷಾತೀತವಾಗಿ ಸಹಕಾರವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. ಮುಂದೆ ಅವ್ರ ಭವಿಷ್ಯಕ್ಕೆ ಏನೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವೇನು ಸಹಕಾರ ಮಾಡಬೇಕು ಅದನ್ನ ಯಾವತ್ತೂ ಕೂಡ ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.